ಬ್ಯಾಂಕ್ ಅವರು ಕೂಡ ಅದರ ಬಗ್ಗೆ ಪಾಸಿಟಿವ್ ಆಗಿ ಫಸ್ಟ್ ಟೈಮ್ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಸುಮಾರು 1.5-2 ಗಂಟೆ ಕಾಲ ಚರ್ಚೆ ಆಗಿದೆ. ಇದು ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ನೀ ಹೇಳೋದಲ್ಲ ಸತ್ಯ ಇದೆ ಅಂತ ಹೇಳಿದ್ರು. ಬೇರೆ ರಾಜ್ಯಗಳು ದೊಡ್ಡ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲೆಲ್ಲ ಇದೆ. ಅಲ್ಲೆಲ್ಲ KPSC ಮೆಂಬರು 8ರಿಂದ 9 ಜನ ಇರ್ತಾರೆ, ಕೆಲವು ಕಡೆ 6 ಜನ ಇದ್ದಾರೆ. ಉತ್ತರ ಪ್ರದೇಶ ಅಂತ ನಮ್ಮ ರಾಜ್ಯದ 3 ಪಟ್ಟು ದೊಡ್ಡದು. ಅಲ್ಲೂ ಕೂಡ 11 ಜನ ಏನೋ ಇದ್ದಾರೆ ಅನ್ಸುತ್ತೆ, 4 ಪಟ್ಟು. ನಮ್ಮ ರಾಜ್ಯದಲ್ಲಿ 18 ಜನನೋ 19 ಜನನೋ ಇದ್ದಾರೆ. ಹೆಗ್ಗಣಗಳು ಜಾಸ್ತಿ ಆದರೆ ಆ ಸಂಸ್ಥೆ ಕತೆ ಏನಾಗುತ್ತೆ ಅನ್ನೋ ಸ್ಥಿತಿ ಇವತ್ತು KPSCಯಲ್ಲಿ ನಾವು ನೋಡ್ತಾ ಇದ್ದೀವಿ. ಭಾಗ ಶೇರ್ ಜಾಸ್ತಿ ಆಗ್ತಾ ಇತ್ತು. ಹೆಗ್ಗಣಗಳು ಜಾಸ್ತಿ ಆದ ತಕ್ಷಣ ಶೇರ್ ಮಾಡೋದು ಜಾಸ್ತಿ ಆಗ್ತದೆ. ಕೂತ್ಕೊಳ್ಳಿ. ಅದರಿಂದ ಈ KPSC ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವೆಲ್ಲ ಇಲ್ಲಿ ಮಾತಾಡ್ತೀರಿ, ಕೊನೆ ಕೈ ಚೆಲ್ಲಿ ನಮ್ಮ ಕೈಲಿ ಏನು ಆಗಲ್ಲ ಅಂತ ಹೋದ್ರೆ ವ್ಯರ್ಥ. ನಾನು ಹೇಳಿದ್ದೀನಿ, 1 ಗಂಟೆಗೆ ನಾವು ಎಷ್ಟು ಸಾಲ ಮಾಡ್ತೀರಿ ಅಂತ ಲೆಕ್ಕ ಕೊಟ್ಟಿದ್ದೀನಿ ನಾನು. ಆದ್ರಿಂದ ನಾನು ಇಂಪಾರ್ಟೆಂಟ್ ಆಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು IAS ಮತ್ತು KS ಪರೀಕ್ಷೆಗೆ ಆಗ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಮೊದಲು ಆ ಭಾಗದ ಜನ ಎಲ್ಲ ಹೈದರಾಬಾದ್ಗೆ ಹೋಗ್ತಾ ಇದ್ರು. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಅಲ್ಲೊಂದು ಸಂಸ್ಥೆಯನ್ನ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸುಮಾರು 100 IAS, 400 ಜನ KS, 500 ಜನ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿ ಆರ್ಡರ್ ಮಾಡಿದ್ರು, ಕರೆದ್ರು. ಬನ್ನಿ, ನೀವೆಲ್ಲ ಬಡವರ ಮಕ್ಕಳು, ನೀವು IAS ಆಗಬೇಕು, IPS ಆಗಬೇಕು, ಆ ಥರದ ಒಂದು ಕೊಟ್ಟರು ಅಧ್ಯಕ್ಷರು. ಇವತ್ತೇನಾಗಿದೆ, ನನ್ನ ಆಫೀಸಿಗೆ ಬಂದಿದ್ರು. ಆ ಭಾಗದ ಒಂದು ಸುಮಾರು 30 ಜನ ಯುವಕರು ನನ್ನ ಆಫೀಸ್ಗೆ ಬಂದು ಕಣ್ಣೀರು ಹಾಕಿದ್ರು. ಏನ್ ಹೇಳಿದ್ರೆ, ಸರ್ ನಾವೆಲ್ಲ 50 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಸರ್, ಹೋಗ್ಬೇಕಾದ್ರೆ ನಮ್ಗೆ ದುಡ್ಡಿಲ್ಲ ಸರ್ ಅಂತಂದು ಮನವಿ ಕೊಟ್ರು ನನ್ನ ಹತ್ರ. ಆ ಮನವಿನ ಹತ್ರ ಇದೆ, ನಮ್ಮ ಕಷ್ಟ ಹಿಂಗಾಗಿದೆ ಸರ್ ಅಂತ. ಹೋಗ್ಬೇಕಾದ್ರೆ ನಾನೇ ಹೇಳಿದೆ ನಮ್ಮ ಆಫೀಸ್ಗೆ, ಅವ್ರಿಗೊಂದು 1,500 ರೂಪಾಯಿ ಕೊಡ್ರಪ್ಪ, ಹೋಗ್ಬೇಕಾದ್ರೆ ಟ್ರೈನ್ ಚಾರ್ಜ್ ಇಟ್ಕೊಂಡು ಹೋಗ್ಲಿ ಅಂತ ಕೊಟ್ಟಿದ್ರು. ಇಲ್ಲಿ ಪ್ರಶ್ನೆ ಬಂದಿರೋ ಅಂಥದ್ದು, ತಾವು ಇದ್ದೀರ ಇಲ್ಲಿ, ಸಂಸ್ಥೆ ಹೇಳ್ತೈತೆ ಯಾವುದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ